ನಮಸ್ಕಾರ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಏನೇನೋ ಮಾಡ್ತೀವಿ ಅಲ್ವಾ? ಆದ್ರೆ ಕೆಲವೊಮ್ಮೆ ದೊಡ್ಡ ದೊಡ್ಡ ರೋಗಗಳಿಗೆ ಪರಿಹಾರ ನಮ್ಮ ಅಡ್ಗೆ ಮನೆಯಲ್ಲೇ ಇರುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತ ಆಯುರ್ವೇದ ಚೂರ್ಣದ ಬಗ್ಗೆ ತಿಳಿದುಕೊಳ್ಳೋಣ. ಅದು ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವ ಕೇವಲ 5 ಪದಾರ್ಥಗಳಿಂದ. ಅಂದ್ರೆ ಯೋಚ್ನೆ ಮಾಡಿ, ಒಂದೇ ಒಂದು ಸಿಂಪಲ್ ಫಾರ್ಮುಲಾ ನಮ್ಮ ಆರೋಗ್ಯದ ಹಲವು ಸಮಸ್ಯೆಗಳನ್ನ ಸರಿ ಮಾಡೋಕೆ ಸಾಧ್ಯನಾ? ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋಣ ಬನ್ನಿ. ಈ ಚೂರ್ಣದ ಸ್ಪೆಷಾಲಿಟಿನೇ ಅದರ ಸಿಂಪ್ಲಿಸಿಟಿ. ಇದರಲ್ಲಿರೋದು ಕೇವಲ 5 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಆದರೆ ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಪವರ್ ಇದೆ. ಮೊದಲನೇ ಇಂಗ್ರೀಡಿಯೆಂಟ್ ಮೆಂತ್ಯಕಾಳು. ಇದನ್ನ ಬರೀ ಅಡ್ಗೆಗೆ ಅಂತ ಅನ್ಕೋಬೇಡಿ. ಇದು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದ್ರಿಂದ ಹಿಡಿದು ಡೈಜೆಷನ್ ಇಂಪ್ರೂವ್ ಮಾಡೋವರೆಗೂ ಸಹಾಯ ಮಾಡುತ್ತೆ. ಅದಕ್ಕೆ ಇದು ಈ ಚೂರ್ಣದ ಬೇಸ್. ಇನ್ನು ಎರಡನೇದು ನಮ್ಮೆಲ್ಲರ ಫೇವ್ರೆಟ್ ಅರಿಶಿನ. ಇದರಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಕಾಂಪೌಂಡ್ ಇದೆ ಗೊತ್ತಾ? ಅದಕ್ಕೆ ನಮ್ಮ ದೇಹದಲ್ಲಿನ ಊತ, ನೋವನ್ನ ಕಡಿಮೆ ಮಾಡೋ ಅದ್ಭುತ ಶಕ್ತಿ ಇದೆ. ಮೂರನೇ ಪದಾರ್ಥ ಸೋಂಪು. ಇದರ ಒಳ್ಳೆ ಪರಿಮಳ ಅಷ್ಟೇ ಅಲ್ಲ, ಹೊಟ್ಟೆ ಉಬ್ಬರ, ಅಜೀರ್ಣದಂಥ ಸಮಸ್ಯೆಗಳನ್ನ ನಿವಾರಿಸೋ ಗುಣನೂ ಇದಕ್ಕಿದೆ. ಒಂಥರ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ಕೂಲಿಂಗ್ ಏಜೆಂಟ್ ಇದ್ದ ಹಾಗೆ. ನಾಲ್ಕನೇದಾಗಿ ಓಂಕಾಳು ಅಥವಾ ಅಜ್ವಾನ. ಇದರ ಸ್ಪೆಷಾಲಿಟಿನೇ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಕಡಿಮೆ ಮಾಡೋದು. ಅಷ್ಟೇ ಅಲ್ಲ, ನಮ್ಮ ಮೆಟಬಾಲಿಸಂ ಅಥವಾ ಚಯಾಪಚಯ ಕ್ರಿಯೆಯನ್ನ ಫಾಸ್ಟ್ ಮಾಡುತ್ತೆ. ಕೊನೆಯದಾಗಿ 5ನೇ ಇಂಗ್ರೀಡಿಯೆಂಟ್ ಚಕ್ಕೆ ಅಂದ್ರೆ ದಾಲ್ಚೀನಿ. ಇದು ಈ ಚೂರ್ಣಕ್ಕೆ ಒಂದು ಒಳ್ಳೆ ಸುವಾಸನೆ ಕೊಡುತ್ತೆ, ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗಿ ಕಿಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಈ ಮಿಶ್ರಣವನ್ನ ಕಂಪ್ಲೀಟ್ ಮಾಡುತ್ತೆ. ಸರಿ, ಈ 5 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಇದನ್ನ ಚೂರ್ಣವಾಗಿ ಮಾಡೋದ್ ಹೇಗೆ, ಬಳಸೋದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಟೆನ್ಷನ್ ಬೇಡ, ಇದು ತುಂಬಾನೇ ಸಿಂಪಲ್. ಆದ್ರೆ ಒಂದು ವಿಷಯ, ಸರಿಯಾದ ಪ್ರಮಾಣದಲ್ಲಿ ಬಳಸೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ನಮಗೆ ಬೇಕಾಗಿರೋದು 50 ಗ್ರಾಂ ಮೆಂತ್ಯಕಾಳು, 50 ಗ್ರಾಂ ಅರಿಶಿನ ಪುಡಿ, 50 ಗ್ರಾಂ ಸೋಂಪು ಮತ್ತೆ 50 ಗ್ರಾಂ ಓಂಕಾಳು. ಆದ್ರೆ ದಾಲ್ಚಿನಿ ಮಾತ್ರ ಅದರ ಅರ್ಧ ಅಂದ್ರೆ 25 ಗ್ರಾಂ ಸಾಕು. ಸರಿ, ಈಗ ಇದನ್ನ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾನೇ ಈಸಿ. ಈ ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕಿ ಮಿಕ್ಸರ್ನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಆಮೇಲೆ ಈ ಪುಡಿಯನ್ನ ಒಂದು ಗಾಳಿಯಾಡದ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ. ಇದನ್ನ ಬಳಸೋದೇ ಹೇಗೆ ಅಂದ್ರೆ, ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ 1 ಟೀ ಸ್ಪೂನ್ ಪುಡಿಯನ್ನ ಸ್ವಲ್ಪ ಉಗುರು ಬೆಚ್ಚಗನ್ನ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು. ಹೌದು, ಇಷ್ಟು ಸಿಂಪಲ್ ಆಗಿರೋ ಪುಡಿಯನ್ನ ರೆಗ್ಯುಲರ್ ಆಗಿ ತಗೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಒಳ್ಳೆ ಪರಿಣಾಮ ಬೀರಬಹುದು? ವಾವ್! ಬನ್ನಿ, ಅದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಈಗ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ಬೆನಿಫಿಟ್ ಅಂದ್ರೆ ಇದು ನಮ್ಮ ಡೈಜೆಷನ್ ಮತ್ತು ಮೆಟಬಾಲಿಸಂಗೆ ಸಖತ್ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗತ್ತೆ, ಮೆಟಬಾಲಿಸಂ ಫಾಸ್ಟ್ ಆಗತ್ತೆ. ಇದರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹಾಯ ಆಗತ್ತೆ. ಸ್ಪೆಷಲ್ ಆಗಿ ಹೊಟ್ಟೆ ಸುತ್ತ ಇರೋ ಹಠಮಾರಿ ಬೋಜಿದೆಯಲ್ಲ, ಅದನ್ನ ಕರಗಿಸೋಕು ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದರ ಬೆನಿಫಿಟ್ಸ್ ಲಿಸ್ಟ್ ಇನ್ನೂ ಇದೆ. ದೀರ್ಘಕಾಲದ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡೋದ್ರಲ್ಲೂ ಇದು ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಹೈಪೋಥೈರಾಯ್ಡಿಸಂ, ಹೈ ಬ್ಲಡ್ ಪ್ರೆಷರ್ ಮತ್ತೆ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋಕೆ ಇದು ಸಹಕಾರಿ. ಅಷ್ಟೇ ಅಲ್ಲ, ಕೀಲು ನೋವಿಂದ ಕಷ್ಟಪಡೋರಿಗೂ ಇದು ರಿಲೀಫ್ ಕೊಡಬಲ್ಲದು. ಓಕೆ, ನಾವಿಷ್ಟೊತ್ತು ಈ ಚೂರ್ಣದ ಬಗ್ಗೆ, ಅದರ ಪದಾರ್ಥಗಳು, ಮಾಡುವ ವಿಧಾನ ಮತ್ತು ಪ್ರಯೋಜನಗಳ ಬಗ್ಗೆ ತುಂಬಾ ವಿಷಯಗಳನ್ನ ಮಾತಾಡಿದ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಇದರ ಪ್ರಮುಖ ಅಂಶಗಳನ್ನ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡೋಣ. ಹಾಗಾದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಕೀ ಪಾಯಿಂಟ್ಸ್ ಯಾವುದು? ಮೊದಲನೇದಾಗಿ, ಇದು 5 ಪದಾರ್ಥಗಳ ಆಯುರ್ವೇದ ಚೂರ್ಣ. ಯಾವುದು 5? ಮೆಂತ್ಯ, ಅರಿಶಿನ, ಸೋಂಪು, ಓಂಕಾಳು ಮತ್ತು ಚಕ್ಕೆ. ಇದನ್ನ ಹೇಗೆ ತಗೋಬೇಕು? ದಿನಕ್ಕೆ 2 ಸಲ 1 ಟೀ ಸ್ಪೂನ್ ಉಗುರು ಬೆಚ್ಚಗಿನ ನೀರಿನ ಜೊತೆ. ಯಾಕೆ ತಗೋಬೇಕು? ಜೀರ್ಣಕ್ರಿಯೆ, ಮೆಟಬಾಲಿಸಂ, ತೂಕ ನಿರ್ವಹಣೆ, ಹೀಗೆ ನಮ್ಮ ಒಟ್ಟಾರೆ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಕ್ಕೆ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಹಿರಿಯರು, ಪೂರ್ವಜರು ನಮಗೆ ಬಿಟ್ಟು ಹೋದ ಈ ಸಾಂಪ್ರದಾಯಿಕ ಜ್ಞಾನ ಇವತ್ತಿನ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ನ ಆರೋಗ್ಯ ಸಮಸ್ಯೆಗಳಿಗೆ ಒಂದು ದಾರಿದೀಪ ಆಗ್ಬಲ್ದೇ? ಇದ್ರ ಬಗ್ಗೆ ಯೋಚನೆ ಮಾಡಿ.